ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಮ್ಯಾನಿಫೆಸ್ಟೇಷನ್ನಲ್ಲಿ ವಿಜುವಲೈಸೇಷನ್ ಹೇಗೆ ಮಾಡೋದು ಅಂತ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಜಸ್ಟ್ ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಮ್ಯಾನಿಫೆಸ್ಟೇಷನಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಇಲ್ಲ ಕರೆಕ್ಟಾಗಿ ನೀವು ಒಳ್ಳೆ ಮೆಥಡಲ್ಲಿ ನೀವು ಮಾಡಿದ್ರೆ ಮಾತ್ರ ಮ್ಯಾನಿಫೆಸ್ಟೇಷನ್ ಮಾಡೋದು ಅಷ್ಟೊಂದು ಕಷ್ಟ ಆಗಲ್ಲ ಫ್ರೆಂಡ್ಸ್. ಈಸಿಯಾಗಿ ನೀವು ಅಚೀವ್ ಮಾಡ್ಬೋದು. ಸೊ ಇದರಲ್ಲಿ ಎರಡು ತುಂಬಾ ಇಂಪಾರ್ಟೆಂಟ್ ಇದು ಬರುತ್ತೆ. ಸೊ ಯಾವುದು ಅಂದರೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಸೊ ಅದನ್ನು ಹೇಳ್ತೀನಿ ಬನ್ನಿ ಹಾಗೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೇಳ್ತಾ ಇದ್ದೀನಿ ನಾನು. ಸೊ ಫಸ್ಟ್ ನೋಡಿ, ಮ್ಯಾನಿಫೆಸ್ಟೇಷನಲ್ಲಿ ವಿಜುವಲೈಸೇಷನ್ನಲ್ಲಿ ಅಂದರೆ ದೃಷ್ಟೀಕರಣ ಅಂದರೆ ಒಂಥರ ಕಣ್ಣು ಮುಚ್ಕೊಂಡು ನೀವು ಯೋಚಿಸಿ ಅದು ಏನು ಅನ್ನೋದನ್ನು ನೋಡೋದು, ಅದು ಹೇಳ್ತೀನಿ ನಾನು ಡೀಟೇಲಾಗಿ. ಸೊ ಫಸ್ಟ್ನೇದೇನು ಬರುತ್ತೆ ಅಂದರೆ ಮೆಡಿಟೇಷನ್ನ ನೀವು ಮಾಡಲೇಬೇಕು ಕಂಪಲ್ಸರಿಯಾಗಿ. ಸೊ ಎರಡನೇದೇನು ಅಂದರೆ ಮಲ್ಟಿ ಟಾಸ್ಕಿಂಗ್ನ ಸ್ಟಾಪ್ ಮಾಡಬೇಕು. ಸೊ ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಫಸ್ಟ್ನೇ ಥಿಂಗ್ ಏನು ಅಂದರೆ ನೀವು ಮೆಡಿಟೇಷನ್ನ ಮಾಡಲೇಬೇಕು. ಸೊ ಅದಕ್ಕೆ ತಾನೇ ನಾನು ಬಿಗಿನರ್ಸ್ದು ಎಲ್ಲ ಮಾಡಿದ್ದೀನಿ ನೋಡಿ. ಯಾರ್ಯಾರ ನಾನು ವೀಡಿಯೋಸ್ ನೋಡಿಲ್ಲ ಅಂದರೆ ಫಸ್ಟ್ ಚೆಕ್ ಮಾಡ್ಕೊಂಡು ಬನ್ನಿ. ಮ್ಯಾನಿಫೆಸ್ಟೇಷನ್ ಎಪಿಸೋಡ್ 1, ಎಪಿಸೋಡ್ 2, 5ವರೆಗೂ ಮಾಡಿದ್ದೀನಿ ಅಂದ್ಕೊಳ್ತೀನಿ, 5 6 ಮಾಡಿದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಮ್ಯಾನಿಫೆಸ್ಟೇಷನ್ನಲ್ಲಿ ಏನು ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಅಂದರೆ ಫಸ್ಟ್ ನಾವು ಮೆಡಿಟೇಷನ್ ಮಾಡಿರಬೇಕು. ಮೆಡಿಟೇಷನ್ ಮಾಡೋದು ಅಂದರೆ ಏನು ಅದನ್ನೇ ಮಾಡ್ಕೊಂಡು ಕೂರೋದು ಅಂತಲ್ಲ. ಮೆಡಿಟೇಷನ್ ಅನ್ನೋದು ಅಂದರೆ ಅದೊಂಥರ ಕಲೆ ಇದ್ದಂಗೆ. ಅದೇನು ಗೊತ್ತಾ, ನೀವು ಜಸ್ಟ್ ಕೂತ್ಕೊಂಡು ಏಕಾಗ್ರತೆಯಿಂದ ಏನಾರ ಒಂದು ವಸ್ತುನ ನೀವು ಕೇಳ್ಕೊಂಡಾಗ ಆ ಯೂನಿವರ್ಸ್ಗೆ ಅದು ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ನೇ ಥಿಂಗ್ ಏನು ಅಂದರೆ ಮೆಡಿಟೇಷನ್ನ ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕು. ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ನಾನು ಹೇಳೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಜ್ಞಾನ ಅಂದರೆ ಕೆಲವ್ರಿಗೆ ಏನು ಗೊತ್ತಾ ಫ್ರೆಂಡ್ಸ್, ಅವ್ರಿಗೆ ಏನಾರ ಅಂದ್ಕೊಂಡ ತಕ್ಷಣ ಸಿಗುತ್ತೆ. ಬಿಕಾಸ್ ಅವ್ರದ್ದು ಒಂದು ಗೋಲು, ಡ್ರೀಮ್ ಅನ್ನೋದಿರುತ್ತೆ ಲೈಫಲ್ಲಿ. ಅದೇ ಥರ ತಗೋಬೇಕು, ಅದೇ ಥರ ಮಾಡಬೇಕು, ನಾನು ಸಕ್ಸಸ್ ಆಗಬೇಕು ಲೈಫಲ್ಲಿ ಅನ್ನೋದು ಒಂದು ಗೋಲ್ ಇರುತ್ತೆ ಅವ್ರಿಗೆ. ಮೇನಾಗಿ ಇದರಲ್ಲಿ ನೀವು ಗೋಲ್ನ ಟಾರ್ಗೆಟ್ ಮಾಡಲೇಬೇಕು. ಸೊ ನಂದು ಹೇಳಿದ್ನಲ್ಲ, ನಂದು ಗೋಲು ಜಾಸ್ತಿ ಗೋಲ್ಡ್ದಾಗಿತ್ತು. ಸೊ ಅದ್ರ ಬಗ್ಗೆನೇ ಡ್ರೀಮ್ ಮಾಡ್ತಾ ಮಾಡ್ತಾ ನನಗೆ ಸಖತ್ ಅದ್ರ ಬಗ್ಗೆನೇ ಕ್ರೇಜ್ ಬೆಳೀತಾ ಹೋಯ್ತು. ಓಕೆನಾ? ಸೊ ಇವಾಗ ನೀವು ಅನ್ಕೋತೀರಾ ಅಂದ್ಕೊಳ್ಳಿ, ನಿಮ್ಗೆ ಏನಾರ ಒಂದು ಮನೆ ತಗೊಳ್ಳೋ ಒಂದು ಕನಸಿದೆ ಅಂದ್ಕೊಳ್ಳಿ, ಇಲ್ಲ ಒಂದು ಸೈಟ್ ಮಾಡಬೇಕು ಅಂತ, ಇಲ್ಲ ಚೆನ್ನಾಗಿ ದುಡ್ಡನ್ನ ಅರ್ನ್ ಮಾಡಬೇಕು ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಅದ್ರ ಬಗ್ಗೆನೇ ಫೋಕಸ್ ಮಾಡಬೇಕು. ಸೊ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಆವಾಗ ಯಾರೋ ಒಬ್ರು ಬಂದ್ಬಿಟ್ಟು ಅಲ್ಲಿ ಇನ್ನೊಂದಿದೆ, ಇವಾಗ ನೀವು ಮನೆ ತಗೋಬೇಕು ಅಂದ್ಕೊಂಡಿರ್ತೀರಾ, ಯಾರೋ ಒಬ್ರು ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಅಯ್ಯೋ ಮನೆ ಬಿಡು, ಅಲ್ಲಿ ಸೈಟ್ ತುಂಬ ಚೆನ್ನಾಗಿದೆ, ಅದನ್ನು ತಗೋ ಫಸ್ಟು ಅಂತ. ಸೊ ಅಲ್ಲೇನಾಯಿತು, ಡಿಸ್ಟ್ರ್ಯಾಕ್ಟ್ ಆದ್ರಿ ನೀವು. ಸೊ ಅವಾಗ ಏನಾಗುತ್ತೆ, ಅದನ್ನು ಬಿಟ್ಬಿಟ್ರಿ, ಆ ಥಾಟ್ನ ಬಿಟ್ಬಿಟ್ಟು ಇನ್ನೊಂದ್ರ ಕಡೆ ಜಂಪ್ ಹೊಡೋದ್ರಿ. ಸೊ ಅದು ತಪ್ಪು ಆ್ಯಕ್ಚುಲಿ. ಏನು ಗೊತ್ತಾ, ನೀವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಫಸ್ಟ್ ಗೋಲ್ ಅದನ್ನು ಅಚೀವ್ ಮಾಡಿದ್ಮೇಲೆ ಬೇರೆ ಜಂಪ್ ಹೊಡೀರಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಾನು ಅದಕ್ಕೇ ತಾನೇ ನಾನು ಅವತ್ತು ಒಂದು ವಿಡಿಯೋದಲ್ಲೂ ನಾನು ತೋರಿಸ್ತಾ ಇಲ್ಲ, ನಾನು ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ಅದು ಅಚೀವ್ ಆಗಿದ್ದಕ್ಕೆ ನಾನು ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದು. ಸೊ ನಂದು ಅದು ಸಕ್ಸಸ್ ಆಗಿದ್ದಕ್ಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂತ ಯಾಕೆ ಮಾಡಿದೆ ಅಂದರೆ, ಅಲ್ಲಿವರೆಗೂ ಫ್ರೆಂಡ್ಸ್ ನನಗೆ ಅದು ತಗೊಳ್ಳೋವರೆಗೂ ಬೇರೆ ಥಾಟು ನನ್ನ ತಲೆಯಲ್ಲಿ ಇರಲಿಲ್ಲ. ಅಂದರೆ ಇವಾಗ ಒಂದು ಗೋಲ್ಡ್ದು ಇಯರಿಂಗ್ ತೊಗೋಬೇಕು ಅಂತ ಏನು ತಲೆಯಲ್ಲಿ ಇತ್ತು, ನಾನು ಹೇಳಿದ್ನಲ್ಲ 8 ಗ್ರಾಮ್ ಚಿನ್ನದ ಕಿವಿಯೋಲೆ ತಗೊಂಡಿದ್ದೀನಿ ಅಂತಲೇ ನೀರಲ್ಲಿ ಚೀಟಿ ಬರೆದ್ಬಿಟ್ಟು ಅದನ್ನು ಕುಡಿತಾ ಇದ್ದೆ ನಾನು. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಮಾಡಿದ್ದೀನಿ, ಅದರಲ್ಲಿ ಹೋಗಿ ಚೆಕ್ ಮಾಡಿ, ಗೊತ್ತಾಗುತ್ತೆ ನಿಮಗೇ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಆ ನೀರನ್ನ ನಾನು ಕುಡಿದು ಅದರಲ್ಲಿ ನಿಜವಾಗ್ಲೂ ನನಗೆ ಅದು ಅಷ್ಟು ದಿನದಲ್ಲಿ ನನಗೊಂದು 3 ತಿಂಗಳಲ್ಲೇ ಅದು ಅಚೀವ್ ಮಾಡಿದೆ, ಆಯಿತಾ. ಸೊ ಅದು ಟೈಮ್ ತೊಗೊಳುತ್ತೆ, ಒಂದು ತಿಂಗಳು ತೊಗೋಬೋದು, 2 ತಿಂಗಳು ತೊಗೋಬೋದು, 3 ತಿಂಗಳು ತೊಗೋಬೋದು. ಅದು ಅವ್ರವ್ರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೇಗೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಹೋಗ್ತೀವಿ ಅಂತ, ಯಾಕೆಂದರೆ ಅದಕ್ಕೆ ದುಡ್ಡು ಅಡ್ಜಸ್ಟ್ ಆಗಬೇಕಲ್ವಾ. ಸೊ ಅದಕ್ಕೆ ಕರೆಕ್ಟಾಗಿ ನಾವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಬೇರೆ ಇದು ಕಾನ್ಸಂಟ್ರೇಟ್ ಮಾಡಬಾರ್ದು, ಒಂದ್ರ ಕಡೆನೇ ಫೋಕಸ್ ಮಾಡಿದಾಗ ಅದು ನಿಮಗೆ ಸಿಗುತ್ತೆ. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ನಾನು ಕಿವಿ ಓಲೆ ತಗೊಂಡಿದ್ದೀನಿ ಅಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ನನ್ನ ತಲೆಯಲ್ಲಿ ಒಂದು ನೆಕ್ಲೆಸ್ ಎಷ್ಟು ಚೆನ್ನಾಗಿತ್ತು, ಅದ್ರ ಬದಲು ನೆಕ್ಲೆಸ್ ತೊಗೊಂಡ್ಬಿಡೋಣ ಅಂತ ಇದ್ದಿದ್ರೆ ಅದು ಸಿಗ್ತಾ ಇರಲಿಲ್ಲ. ಯಾಕೆ ಅಂದರೆ ನಾನು ಕೇಳ್ಕೊಂಡಿರೋದೇ ಬೇರೆ. ನಾನೇನು ಕೇಳ್ಕೊಂಡಿದ್ದೀನಿ, ಕಿವಿ ಓಲೆ ಬೇಕು ಅಂದ್ಬಿಟ್ಟು ಅದ್ರದ್ದು ವಿಜುವಲೈಸೇಷನ್ ಮಾಡ್ತಾಯಿದ್ದೆ. ಅಂದರೆ ಅದ್ರ ಬಗ್ಗೆ ಡ್ರೀಮು, ಕನಸನ್ನ ಕಾಣ್ತಾ ಇದ್ದೆ. ಅದನ್ನು ಬಿಟ್ಬಿಟ್ಟು ನಾನು ನೆಕ್ಲೆಸ್ ತೊಗೊಂಡ್ಬಿಡ್ತೀನಿ ಅಂದರೆ ಅದು ಕರೆಕ್ಟಾಗಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಇರಲಿಲ್ಲ.
ಅಥವಾ ಅದನ್ನು ಬಿಡಿ, ಈಗ ಗೋಲ್ಡದು ಬಿಟ್ಟುಬಿಟ್ಟು ನಾನು ಬೇರೆ ಏನೋ, ಅಯ್ಯೋ ಅಲ್ಲಿ ಎಷ್ಟು ಚೆನ್ನಾಗಿರೋ ರೇಷ್ಮೆ ಸ್ಯಾರಿ ಹಾಕ್ಬಿಟ್ಟಿದ್ದಾರೆ ಸೇಲ್ಗೆ, ಸಖತ್ತಾಗಿದೆ, ಹೋಗ್ಬಿಟ್ಟು ಒಂದು 20-30 ಸಾವಿರದ ರೇಷ್ಮೆ ಸೀರೆ ತೊಗೊಂಬಂದ್ಬಿಡೋಣ ಅಂದರೆ ಆಗ್ತಾ ಇರಲಿಲ್ಲ ಅದು. ಸೊ ಅದನ್ನೇ ಹೇಳೋದು, ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಮೇಯ್ನಾಗಿ ಕಾನ್ಸಂಟ್ರೇಷನ್ ಈಸ್ ಮೋರ್ ಇಂಪಾರ್ಟೆಂಟ್, ಓಕೆನಾ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಏನು ಮಾಡಿ ಅಂದರೆ, ಸೊ ನಿಮಗೆ ಏನು ಗೊತ್ತಾ ಫ್ರೆಂಡ್ಸ್, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಡೌಟ್ ಇರಬಾರ್ದು ನಿಮ್ಮ ತಲೆಯಲ್ಲಿ, ಅಯ್ಯೋ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಳ್ಳೇಬೇಡಿ. ಯಾಕೆ ಗೊತ್ತಾ, ಎಂಥ ಕಡಿಮೆ ದುಡ್ಡಿರೋರ ಹತ್ರನೂ ಅಚೀವ್ ಮಾಡೋದಕ್ಕೆ ಸಾಧ್ಯ. ಎಕ್ಸಾಂಪಲ್ ನಾನೇ ಇದ್ದೀನಿ, ನನ್ನದೇ ಎಕ್ಸಾಂಪಲ್ ತೊಗೊಳ್ಳಿ. ಮುಂಚೆ ಎಲ್ಲ ಹೌಸ್ ವೈಫ್ ಆಗಿದ್ದಾಗ ನನಗೆ ಅಷ್ಟು ದುಡ್ಡೂ ಸಿಗ್ತಾ ಇರಲಿಲ್ಲ. ಬಟ್ ನಾನು ಎಷ್ಟು ಡ್ರೀಮ್ ಇತ್ತು ನನ್ನ ತಲೆಯಲ್ಲಿ ಅಂದರೆ, ವಿಜುವಲೈಸೇಷನ್ ಮಾಡಿ ನಂದು ಏನು ದುಡ್ಡು ಬರೋದು ಅದು ಜಾಸ್ತಿ ಇನ್ಕ್ರೀಸ್ ಆಗೋದು. ಸೊ ಅದನ್ನೇ ನಾನು ನಿಮ್ಗೆ ಹೇಳೋದು, ನೀವು ಮಾಡ್ತಾ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಮಾಡುವಾಗ ಯೂನಿವರ್ಸಿಂದನೇ ಆ ಹೆಲ್ಪ್ ನಿಮಗೆ ಸಿಗುತ್ತೆ, ಹಿಂಗಾರ ದುಡ್ಡು ಜಾಸ್ತಿ ಬಂದು ಕಲೆಕ್ಟ್ ಆಗೇ ಆಗುತ್ತೆ. ಸೊ ಆ ಥರ ಫ್ರೆಂಡ್ಸ್. ಸೊ ಅದಕ್ಕೆ ಮೆಡಿಟೇಷನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾಕೆ ಹೇಳಿದೆ ಇದೆಲ್ಲ ಬೇಸಿಕ್ ಇದು ಗೊತ್ತಿರಲಿ ಅಂತ. ಸೊ ಇಲ್ಲಾಂದರೆ ಏನು ಗೊತ್ತಾ, ಕೆಲವ್ರಿಗೆಲ್ಲ ತುಂಬ ಡೌಟ್ ಇರುತ್ತೆ, ಅಯ್ಯೋ ಅದು ನಿಜನೋ ಸಿಗುತ್ತೋ ಇಲ್ವೋ ಅಂತ ಅಲ್ವಾ. ಸಿಗುತ್ತೆ, ಖಂಡಿತ ಆಗುತ್ತೆ ಅದು. ಯಾವಾಗಲೂ ಅಷ್ಟೇ, ನೀವು ಆಗತ್ತೆ ಅನ್ನೋದನ್ನು ವೆಲ್ಕಮ್ ಮಾಡಿ, ಆಗಲ್ಲ ಅನ್ನೋದನ್ನು ಓಡಿಸಿ, ನಿಮ್ಮ ತಲೆಯಿಂದನೇ ಓಡಿಸಿ. ಆವಾಗಲೇ ನೀವು ಏನೇ ಒಂದು ಪ್ರತಿಯೊಂದು ವಿಷಯದಲ್ಲೂ ನಾನು ಹೇಳೋದು, ಬರೀ ಚಿನ್ನ ತಗೋಬೇಕು ಗೋಲ್ಡು ಅಂತಲೇ ಇಲ್ಲ, ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಕಾಣಬೇಕಾದ್ರೂ ನಿಮ್ಮ ಸ್ಟಡೀಸಲ್ಲಾಗಿರ್ಬೋದು, ಎಜುಕೇಷನ್ದು ಯಾವುದೇ ಒಂದು ಪ್ರತಿಯೊಂದು ವಿಷಯದಲ್ಲೂ ನೀವು ಅಚೀವ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವೇನು ಅಂದರೆ ಡೌಟ್ ಇರಬಾರ್ದು ನಿಮ್ಮ ತಲೆಯಲ್ಲಿ. ನೀವು ಏನೇ ಒಂದು ಗೋಲು ನಿಮ್ಮ ತಲೆಯಲ್ಲಿ ಏನಿರುತ್ತೋ ಅದು ಅಚೀವ್ ಮಾಡೋವರೆಗೂ ನೀವು ಬಿಡಬೇಡಿ ಅದನ್ನು, ಓಕೆನಾ. ಅದೊಂದು ಟಾಸ್ಕ್ ಥರನೇ ತಗೊಳ್ಳಿ. ಯಾರು ಏನಾರು ಮಾತಾಡ್ಕೊತಿರ್ಲಿ, ಏನೇ ಜಗಳ ಆಗ್ತಿರ್ಲಿ ಹೊರಗಡೆ, ಯಾರದೇ ಏನೇ ಒಂದು ಕ್ರೌಡ್ ಇರಲಿ, ಎಲ್ಲ ಕಡೆ ಹೋದ್ರೂ ನಿಮ್ಮ ತಲೆಯಲ್ಲಿ ನೀವೇನೋ ಒಂದು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅದೇ ಓಡ್ತಾ ಇರಬೇಕು. ಈಗ ನಾನು ಅದು ಮಾಡ್ಕೊತಾ ಎಲ್ಲ ಕಡೆ ಓಡಾಡ್ತಿರ್ತೀನಿ. ಮೂವಿ ನೋಡೋಕ್ಕೂ ಹೋಗ್ತೀನಿ, ಫ್ರೆಂಡ್ಸ್ ಜೊತೆನೂ ಹೋಗ್ತೀನಿ, ಹೊರಗಡೆನೂ ಹೋಗ್ಬಿಟ್ಟು ನಾನು ಹೇಳಿದ್ನಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಅರ್ನು ಮಾಡ್ತಾಯಿದ್ದೀನಿ ನಾನು. ಸೊ ನಂದು ವರ್ಕ್ಶಾಪ್ಸ್ ಎಲ್ಲ ಇರುತ್ತೆ. ಸೊ ಎಲ್ಲ ಕಡೆ ಹೋದ್ರೂ ನನ್ನ ತಲೆಯಲ್ಲಿ ಅದು ಇದ್ದೇ ಇರುತ್ತೆ. ನಾನೇನು ತಗೋಬೇಕು ಅಂದ್ಕೊಂಡು ಏನೊಂದು ಗೋಲ್ ಮಾಡಿದ್ದೀನೋ ಸೊ ಅದು ಇದ್ದೇ ಇರುತ್ತೆ, ಆಬ್ವಿಯಸ್ಲಿ ಇರುತ್ತೆ. ಸೊ ಅದನ್ನೇ ಹೇಳ್ತಿರೋದು, ಫಸ್ಟ್ ಫೋಕಸ್ ಮಾಡಿ, ಯಾವಾಗಲೂ ಡೌಟ್ ಇಟ್ಕೋಬೇಡಿ, ಡಬಲ್ ಮೈಂಡೆಡ್ ಆಗಿರಲೇಬೇಡಿ. ಆವಾಗಲೇ ನಿಮಗೆ ಕನ್ಫ್ಯೂಸಿಂಗ್ ಮೈಂಡ್ ಇದ್ರೇ ಅದು ತಡೆಯೋದು ಅದು, ಓಕೆನಾ. ಸೊ ಇನ್ನೊಂದು ಹೇಳ್ಬಿಡ್ತೀನಿ, ತುಂಬ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಬೇಗ ಸಿಗಬೇಕು ಅಂತ ನಿಮ್ಗೇನಾರು ಆಸೆ ಇದ್ದರೆ ಯಾವಾಗಲೂ ಹ್ಯಾಪಿಯಾಗಿರಿ ನೀವು. ಇದೊಂದು ಸೀಕ್ರೆಟ್ ಟಿಪ್ಪು ನಾನು ನಿಮ್ಗೆ ಕೊಡ್ತಾ ಇರೋದು ಫ್ರೆಂಡ್ಸ್. ಬಿಕಾಸ್ ಏನು ಗೊತ್ತಾ, ಯಾವಾಗ ನೀವು ಸಂತೋಷವಾಗಿರ್ತೀರೋ, ತುಂಬ ಹ್ಯಾಪಿಯಾಗಿರ್ತೀರೋ, ಅವಾಗ ಮ್ಯಾನಿಫೆಸ್ಟೇಷನ್ ಈಸಿಯಾಗುತ್ತೆ, ಕ್ವಿಕ್ಕಾಗುತ್ತೆ. ಇಲ್ಲಾಂದ್ರೆ ಏನು ಗೊತ್ತಾ, ನೀವು ಯಾವಾಗಲೂ ಸ್ಯಾಡ್ ಮೂಡಲ್ಲಿದ್ದಾಗ ನಿಮ್ಮ ಔರ ತುಂಬ ವೀಕ್ ಇರುತ್ತೆ. ಸೊ ಯಾವಾಗ ನಿಮ್ಮ ಔರ ವೀಕ್ ಇರುತ್ತೋ, ಸೊ ನೀವೇನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅದು ವರ್ಕೌಟ್ ಆಗಲ್ಲ ಫ್ರೆಂಡ್ಸ್. ಅದು ಅಲ್ಲೇ ಸ್ಟಾಪ್ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ, ನಿಮ್ಮ ಒಂದು ಆಸೆನ ಅದು ಅದುಮಿಟ್ಕೊಳ್ಳುತ್ತೆ, ಓಕೆನಾ. ಸೊ ಅದಕ್ಕೆ ಯಾವಾಗ ನೀವು ಖುಷಿಯಾಗಿರ್ತೀರೋ, ಏನು ಗೊತ್ತಾ, ಯಾರೂ ಯಾರು ಏನೇ ಅನ್ನಲಿ, ನಾನು ಅದಕ್ಕೇ ನಿಮ್ಗೆ ಹೇಳೋದು, ಯಾರು ಏನೇ ಅನ್ನಲಿ, ಯಾರೇನೇ ಬೈಲಿ, ಏನು ಮಾಡಿದ್ರು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಲೈಫು ನೀವು ಚೆನ್ನಾಗಿರ್ಬೇಕು, ಓಕೆನಾ. ಸೊ ಸೆಲ್ಫ್ ಲವ್, ಅದಕ್ಕೇ ನಾನು ಸೆಲ್ಫ್ ಲವ್ ಬಗ್ಗೆ ಒಂದು ವೀಡಿಯೋನು ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ, ಅದಕ್ಕೆ ನಾನು ವೀಡಿಯೋಸ್ನ ನೋಡ್ತಾ ಇರಿ ಅನ್ನೋದು. ಹಳೆ ವೀಡಿಯೋಸ್ನ ತುಂಬ ನೋಡಿ, ಅವಾಗ ಗೊತ್ತಾಗುತ್ತೆ ಮ್ಯಾನಿಫೆಸ್ಟೇಷನ್ದು, ಸೆಲ್ಫ್ ಲವ್ ಎಲ್ಲ ಮಾಡಿದ್ದೀನಲ್ಲ. ಸೊ ಅದೆಲ್ಲ ನೀವು ನೋಡ್ಕೊಂಬಂದರೆ ಇವಾಗ ನಾನು ಏನು ಮಾತಾಡ್ತಿದ್ದೀನಿ ಅದು ಅರ್ಥ ಆಗುತ್ತೆ ನಿಮಗೆ. ಸೊ ನಿಮಗೆ ಹೆಲ್ಪ್ಗೆ ನಾನು ಇದು ಮಾಡ್ತಿರೋದು, ಹೆಲ್ಪ್ ಆಗಲಿ ಅಂತ. ಬಿಕಾಸ್ ಏನು ಗೊತ್ತಾ ಫ್ರೆಂಡ್ಸ್, ತುಂಬ ಜನ ಏನು ಗೊತ್ತಾ, ಇವಾಗ ನಾವು ಗೋಲ್ಡ್ ತಗೋತಾ ಇರ್ತೀವಿ ಅಂದ್ಕೊಳ್ಳಿ. ನಮ್ಮ ಅಕ್ಕನೇ ಕೇಳಿದ್ದಾಳೆ, ನಾನು ನಿಮ್ಗೆ ಹೇಳಿದ್ದೆಲ್ಲ ವೀಡಿಯೋದಲ್ಲಿ, ನಂದೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಮ್ಮ ಅಕ್ಕ ಕೇಳಿದ್ದಾಳೆ, ಅವಳು ವರ್ಕ್ ಮಾಡ್ತಾಳೆ, ಓಕೆನಾ. ಸೊ ಅವಳಿಗೆ ಆಲ್ಮೋಸ್ಟ್ ಒಂದು 2 lakhs ಮೇಲ್ವರೆಗೂ ಅರ್ನಿಂಗ್ ಇದೆ, ಅಂದರೆ ಅವಳು ಜಾಬ್ ಮಾಡ್ತಾ ಇರೋದು ನಾನು ಹೇಳೋದು. ಸೊ ಅವಳದು ಸಾಫ್ಟ್ವೇರ್ ಕಂಪ್ನಿ. ಸೊ ಅವಳು ಅರ್ನ್ ಮಾಡ್ತಾಳೆ, ಬಟ್ ಗೋಲ್ಡು ಅವಳು ತಗೊಳಕ್ಕಾಗಲ್ಲ. ಅವಳು ನಂಗೆ ಬಂದು ಕೇಳಿದ್ಲು, ನಂಗೆ ಆ್ಯಕ್ಚುಲಿ ನಿಜವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ, ಮೋಟಿವೇಶನ್ ಆಗಲಿ ನಿಮಗೆ ಅಂತ. ಅವಳು ಏನಂದ್ಲು ಅಂದರೆ, ನೀನು ಹೌಸ್ ವೈಫ್ ಆಗಿ ಇಷ್ಟೆಲ್ಲ ಹೆಂಗೆ ತೊಗೊಳಕ್ಕಾಗುತ್ತೆ, ನಾನು ಎಷ್ಟು ಸಲ ಅನ್ಕೋತೀನಿ ತೊಗೋಬೇಕು ಅಂದ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ಕೊಂಬಂದಿರ್ತೀನಿ, ಬೇರೆದಕ್ಕೆ ಖರ್ಚಾಗಿ ಹೋಗಿರುತ್ತೆ ಅಂತ. ಸೊ ಅದಕ್ಕೆ ಫ್ರೆಂಡ್ಸ್, ಯಾವಾಗಲೂ ದೃಢ ಮನಸ್ಸು ಇಟ್ಕೊಂಡು ನಾವು ಮಾಡಿದ್ರೆ ನಮ್ಮ ಒಂದು ಗೋಲು, ನಾನು ಹೇಳಿದ್ನಲ್ಲ, ಏನು ನಾವು ತೊಗೋಬೇಕು ಅಂತ ಒಂದು ಟಾರ್ಗೆಟ್ ಹಾಕ್ಕೊಂಡಿರ್ತೀವೋ ಅದನ್ನು ಅದು ಆಗೋವರೆಗೂ ಬಿಡಬಾರ್ದು. ಆವಾಗಲೇ ನಾವು ಲೈಫಲ್ಲಿ ಅಚೀವ್ ಮಾಡೋಕ್ಕೆ ಸಾಧ್ಯ, ಓಕೆನಾ. ಸೊ ಆ ಥರ ಫ್ರೆಂಡ್ಸ್. ಸೊ ಏನು ಗೊತ್ತಾ, ಎಲ್ಲರಿಗೂ ಯಾರು ಬೇಕಾದ್ರೂ ತೊಗೋಬೋದು. ನಾವು ಏನು ಅಂದ್ಕೊಂಡಿರ್ತೀವೋ ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಈವನ್ ಇದರಲ್ಲಿ ಏನು ಗೊತ್ತಾ, ನಿಮ್ಗೆ ಅಕಸ್ಮಾತ್ ಸಾಲಗಳು ಮಾಡಿಕೊಂಡು ದುಡ್ಡು ಕಾಸು ತುಂಬ ಪ್ರಾಬ್ಲಮ್ ಆದರೂ ಅದ್ರದ್ದು ರೆಮಿಡೀಸ್ ಇದೆ, ನಾನು ಒಂದೊಂದೇ ವ್ಲಾಗ್ಸಲ್ಲಿ ಹೇಳ್ಕೊಂಬರ್ತೀನಿ.
ಸೊ ಫಸ್ಟ್ ಈ ಥರ ಮಾಡ್ಕೊಳ್ಳಿ ನೀವು ಮ್ಯಾನಿಫೆಸ್ಟೇಷನ್ದು ಕರೆಕ್ಟಾಗಿರೋ ಮೆಥಡಲ್ಲಿ ಕಲ್ತ್ಕೊಂಬನ್ನಿ, ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಓಕೆನಾ ಫ್ರೆಂಡ್ಸ್? ಸೊ ಈ ಥರ ಓಕೆನಾ? ಸೊ ಈ ಥರ ಎಲ್ಲ ಮಾಡಿ ಮಾಡಿ ನಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ. ಸೊ ಫಸ್ಟ್ನೇ ಸೀಕ್ರೆಟ್ ಟ್ರಿಕ್ ಏನು ಅಂದರೆ ಸಂತೋಷವಾಗಿರಬೇಕು. ಯಾವಾಗ ನೀವು ಹ್ಯಾಪಿಯಾಗಿರ್ತೀರೋ ಆವಾಗ ನೀವು ಏನೇ ಅಂದ್ಕೊಳ್ತೀರೋ ಅದು ನಿಜವಾಗ್ಲೂ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಿಂಗಾರ ಮಾಡಿ ನಾನು ನಿಮಗೆ ಹೇಳಿರೋಂಗೆ ಎಲ್ಲರಿಗೂ ಗೊತ್ತಾ, ಪ್ರತಿಯೊಬ್ರಿಗೂ ಒಂದು ಸೂಪರ್ ಪವರ್ ಅನ್ನೋದು ಇದ್ದೇ ಇರುತ್ತೆ. ಸೂಪರ್ ಪವರ್ ಅಂದರೆ ಏನು ಅಂದರೆ ನಮಗೆ ಒಂದು ಏಂಜಲ್ದು ಸಪೋರ್ಟ್ ಇದ್ದೇ ಇರುತ್ತೆ. ಓಕೆನಾ? ಸೊ ತುಂಬ ಜನ ನಂಬ್ತೀರಾ, ಕೆಲವ್ರು ನಂಬಲ್ಲ, ನನಗೂ ಗೊತ್ತು. ಬಟ್ ನಿಜ ಹೇಳ್ತಾ ಇರೋದು, ಪ್ರತಿಯೊಬ್ಬ ಮನುಷ್ಯಂಗೂ ಒಂದು ಏಂಜಲ್ ಸಪೋರ್ಟ್ ಇದ್ದೇ ಇರುತ್ತೆ. ಅದು ಯಾವ ರೂಪದಲ್ಲಿ ಬೇಕಾದ್ರೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಸಾಯಿಬಾಬಾದಿದೆ, ರಾಘವೇಂದ್ರ ದೇವ್ರದಿದೆ. ಸೊ ಆ ಥರ ಪ್ರತಿಯೊಬ್ರಿಗೂ ಒಬ್ಬರು ಸೂಪರ್ ಗುರು ಅನ್ನೋದು ಇದ್ದೇ ಇರುತ್ತೆ. ಸೊ ಅದು ನಿಮಗೆ ಸಮಯ ಬಂದಾಗ ಅದು ಹೆಲ್ಪ್ ಆಗೇ ಆಗುತ್ತೆ ನಿಮಗೆ. ನೀವು ನಿಜವಾಗ್ಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತಿರೋ ಬಿಡ್ತಿರೋ, ಅದು ಜನ್ಮಾಂತರದಿಂದ ಬಂದಿರುತ್ತೆ ಫ್ರೆಂಡ್ಸ್. ಅದು ಹೆಂಗಾರ ಮಾಡಿ ನಿಮ್ಗೆ ಹೆಲ್ಪ್ ಆಗಂಗೆ ಆಗೇ ಆಗುತ್ತೆ ಅದು. ಸೊ ಆ ಥರ ಆ ಟೈಮಲ್ಲಿ ನೀವೇನು ಅಂದರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದೆಲ್ಲ ಹೇಳಿದ್ರೆ ದೊಡ್ಡ ದೊಡ್ಡ ಸ್ಟೋರಿಗಳಿದೆ. ಸೊ ಫಸ್ಟ್ ಬೇಸಿಕ್ ತಿಳ್ಕೊಳ್ಳಿ ಅಷ್ಟೇ. ಸೊ ಮೆಡಿಟೇಷನ್ ಮಾಡೋದ್ರಿಂದ ಏನು ಅಂದರೆ ನಮ್ಮ ಒಂದು ಏಕಾಗ್ರತೆಯನ್ನು ಸ್ಥಿರವಾಗಿ ಇಟ್ಕೋಬೋದು ನಾವು. ಅಂದರೆ ಕರೆಕ್ಟಾಗಿ ಕುತ್ಕೊಂಡು ಧ್ಯಾನ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ಜಸ್ಟ್ ಒಂದು ಫ್ಯಾನಿಂಗೆ ಸೌಂಡ್ ಮಾಡ್ತಾ ಇರುತ್ತಲ್ಲ, ಸುಮ್ಮನೆ ಕೂತಿರ್ತೀರಾ ಅಂದ್ಕೊಳ್ಳಿ, ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿರ್ತೀರಾ, ಮಲ್ಗಕ್ಕೆ ಹೋಗಿರ್ತೀರಾ ಅಂದ್ಕೊಳ್ಳಿ, ಜಸ್ಟ್ ಫ್ಯಾನ್ ನೋಡ್ಕೊಂಡು ಹಂಗೆ, ಅದೇ ಮೆಡಿಟೇಷನ್ನು ಅಲ್ವಾ? ಸೊ ಫ್ಯಾನ್ನ ನೋಡಿಕೊಂಡು ಒಂದು ಕಡೆ ಏಕಾಗ್ರತೆಯಾಗಿ ಕೂತ್ಕೊಂಡು ಏನೋ ಒಂದು ಧ್ಯಾನ ಥರ ಮಾಡಿ. ಸೊ ಫಸ್ಟ್ ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡಿ ನಾವು ಏನಾರ ಒಂದು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ನಮಗೆ ಎಷ್ಟು ಕ್ರೌಡ್ ಇರುತ್ತೆ ಅಂದ್ಕೊಳ್ಳಿ, ಎಲ್ಲ ಕ್ರೌಡ್ ಮಧ್ಯೆನೂ ನಾವೇನು ಕೇಳ್ಕೊಳ್ತೀವೋ ಅದು ಯೂನಿವರ್ಸ್ಗೆ ಹೋಗಿ ಕನೆಕ್ಟ್ ಆಗಬೇಕು, ಅಲೈನ್ಮೆಂಟ್ ಆಗಬೇಕು. ಅದು ನಮ್ಮ ಒಂದು ಎನರ್ಜಿ ಏನಿರುತ್ತೋ ಅದು ಯೂನಿವರ್ಸ್ ಎನರ್ಜಿಗೆ ಅಲೈನ್ಮೆಂಟ್ ಆಗಬೇಕು, ಆವಾಗಲೇ ಅದು ವರ್ಕೌಟ್ ಆಗೋದು. ಸೊ ಫಸ್ಟ್ನೇದೇನು ಮೆಡಿಟೇಷನ್. ಸೊ ಎರಡನೇದು ಹೇಳ್ತೀನಿ ಬನ್ನಿ. ಸೊ ಎರಡನೇದೇನು ಅಂದರೆ ಮಲ್ಟಿ ಟಾಸ್ಕಿಂಗ್ನ ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಗೊತ್ತಾ ಅದು ಮಲ್ಟಿ ಟಾಸ್ಕಿಂಗ್ ಅಂದರೆ ಏನು ಹೇಳಿ? ಮಲ್ಟಿ ಟಾಸ್ಕಿಂಗ್ ಏನು ಅಂದರೆ, ಇವಾಗ ನೀವು ಏನಾರ ಒಂದು ಯೋಚನೆ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ, ನಿಮ್ಮ ತಲೆಯಲ್ಲಿ ಏನಾರ ಒಂದಿರುತ್ತೆ, ಓಕೆನಾ? ಸೊ ನೀವು ಏನಾರ ಒಂದು ಮಾಡಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀರಾ. ಈಗ ನೀವೊಂದು ಗೋಲ್ಡದು ಹೇಳ್ಬಿಡ್ತೀನಿ, ಈಸಿ ಅದು. ಸೊ ಒಂದು ಗೋಲ್ಡದು ಒಂದು ಕಿವಿ ಒಲೆನೋ ನೆಕ್ಲೆಸೋ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರಾ. ನಾನು ಹೇಳಿದ್ನಲ್ಲ, ಯಾವಾಗಲೂ ಒಂದು 5 ನಿಮಿಷ ಅದು ವಿಸುವಲೈಸೇಷನ್ ಮಾಡಬೇಕಾಗುತ್ತೆ. ನಾವು ಕಣ್ಣು ಮುಚ್ಕೊಂಡೇ ಮಾಡಿ, ಅದು ಜಸ್ಟ್ ಹೆಂಗೆ ಮಾಡಬೇಕು ಅಂದರೆ ಅದು ನೀವು ವೇರ್ ಮಾಡಿರಂಗೆ, ಅಂದರೆ ಅದನ್ನು ಧರಿಸಿರಂಗೆ ಖುಷಿ ಪಡಬೇಕು. ಅದನ್ನು ಡ್ರೀಮಲ್ಲಿ, ಕನಸಿನಲ್ಲಿ ಜಸ್ಟ್ ಹಿಂಗೆ ಕಣ್ಣು ಮುಚ್ಕೊಂಡೇ ಮಾಡಿ ಸಾಕು, ಓಕೆನಾ? ಸೊ ಆ ಥರ ವಿಸುವಲೈಸೇಷನ್ದು ಮಾಡಬೇಕಾಗುತ್ತೆ. ಸೊ ಆ ಥರ ಮಾಡುವಾಗ ಯಾವಾಗ ಮಲ್ಟಿ ಟಾಸ್ಕಿಂಗ್ ಮಾಡ್ತೀರೋ ಅವಾಗ ಡಿಸ್ಟರ್ಬ್ ಆಗುತ್ತೆ. ಅದು ಏನು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಈ ಥರ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಸಡನ್ನಾಗಿ ನೀವು ಹೋಗ್ಬಿಟ್ಟು TV ನೋಡೋಕೆ ಹೊಟ್ಟೋಗ್ತೀರಾ, ಇಲ್ಲ ಊಟ ಮಾಡೋಕೆ ಹೊಟ್ಟೋಗ್ತೀರಾ. ಸೊ ಆ ಥರ ಅದನ್ನು ಸ್ಟಾಪ್ ಮಾಡ್ದಂಗೆ ಅದು. ಸೊ ಅದನ್ನು ಏನು ಮಾಡಬೇಕು ಅಂದರೆ ಅವಾಯ್ಡ್ ಮಾಡಿ. ಆದಷ್ಟು ನೀವೇನು ನಿಮ್ಮದು ಕೆಲಸ ಇರುತ್ತೋ ದಿನದಲ್ಲಿ, ನಾನು ಹೇಳೋದು ಫ್ರೀ ಟೈಮಲ್ಲಿ, ಎಲ್ಲ ಟೈಮು ನೀವೇನು ಬ್ಯುಸಿಯಾಗಿ ಏನು ಇರಲ್ಲ ಅಲ್ವಾ, ಒಂದು ಸ್ವಲ್ಪ ಫ್ರೀ ಟೈಮ್ ಇದ್ದೇ ಇರುತ್ತೆ ಎಲ್ಲರಿಗೂ. ಸೊ ಫ್ರೀ ಟೈಮಲ್ಲಿ ಕುತ್ಕೊಂಡು ಕರೆಕ್ಟಾಗಿ ಇದನ್ನು ಮಾಡಿ ಅಂತಿರೋದು. ಮಲ್ಟಿ ಟಾಸ್ಕಿಂಗ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ಮಧ್ಯದಲ್ಲಿ ಬಂದು ಇದನ್ನು ಕೇಳ್ಕೊಳ್ಳೋದು. ಅವಾಗ ಏನು ಅಂದರೆ ಗಡ್ಬಿಡಿ ಆಗುತ್ತೆ ನಿಮಗೆ, ನಿಮ್ಮಿದ್ರ ಬಗ್ಗೆನೇ ನಿಮಗೆ ಕಾನ್ಫಿಡೆನ್ಸೇ ಇಲ್ಲ ಅಂದಂಗೆ ಆಗೋಗುತ್ತೆ ಅದು. ಸೊ ನಿಮಗೆ ಅದು ಬೇಕು ಅಂದರೆ ಅದು ಸೀರಿಯಸ್ ಆಗಿ ನೀವು ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಒಂದು ಯೋಗ ಕ್ಲಾಸ್ಗೆ ಹೋಗಿರ್ತೀರ ಅಂದ್ಕೊಳ್ಳಿ, ಯೋಗ ಕ್ಲಾಸ್ಗೆ ಹೋಗ್ಬಿಟ್ಟು ಯೋಗ ಮಾಡಿದೆ ಅದನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟು ಏರೋಬಿಕ್ಸ್ ಮಾಡೋಕ್ಕಾಗತ್ತಾ? ಇಲ್ಲ ಇದು ಡ್ಯಾನ್ಸ್ ಮಾಡ್ಕೊಂಡು ಕೂತಿರ್ತೀರಾ, ಇಲ್ಲ ಮ್ಯೂಸಿಕ್ ಆಡ್ಕೊಂಡು ಕೂತಿರ್ತೀರಾ? ಇಲ್ಲ ತಾನೇ? ಸೊ ನೀವೇನು ಮಾಡ್ತೀರಾ, ಅದನ್ನೇನು ನಿಮ್ಮ ಕೆಲಸ ಕೊಟ್ಟಿದ್ದಾರೋ ಯೋಗ ಮಾಡೋದು, ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡಬಾರ್ದು. ಸೊ ಆ ಥರ ಮಾಡಿದ್ರೆ ಒದ್ದೋಡಿಸ್ತಾರೆ, ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತಾರೆ. ಸೊ ಅದು ತಮಾಷೆಗೆ ಹೇಳ್ತಿರೋದು, ಓಕೆನಾ? ಸೊ ಆ ಥರ. ಸೊ ಅದನ್ನೇ ಮಲ್ಟಿ ಟಾಸ್ಕಿಂಗ್ ಅನ್ನೋದು. ಇವಾಗ ಯೋಗ ಮಾಡೋಕ್ಕೆ ಕ್ಲಾಸ್ಗೆ ಹೋಗ್ಬಿಟ್ಟು ನೀವು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲ ಹಾಡು ಹೇಳೋಕ್ಕೆ ಮ್ಯೂಸಿಕ್ ಹಾಕ್ಕೊಂಡು ಹಾಡು ಹೇಳೋಕ್ಕೆ ಕೂತ್ಕೊಂಡ್ರೆ ಬಿಡ್ತಾರೆ ಅಲ್ಲಿರೋ ಜನ, ಹಂಗೆ. ಸೊ ಅದೇನು ಅಂದರೆ ಅದಕ್ಕೆ ಅನ್ನೋದು ಒಂದು ಜಾಗ, ಒಂದು ಸ್ಥಾನ, ಒಂದು ಮಾನ ಅನ್ನೋದು ಇರುತ್ತೆ. ಸೊ ಅದನ್ನೇ ಹೇಳೋದು. ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ಅದು ಡೈರೆಕ್ಟ್ ಯೂನಿವರ್ಸ್ಗೆ ನಾವು ಕನೆಕ್ಟ್ ಮಾಡೋದು, ಅದೊಂದು ಥೆರಪಿ ಇದ್ದಂಗೆ ಅದು, ಓಕೆನಾ? ಸೊ ಅವಾಗ ಮಾಡಬೇಕಾದ್ರೆ ನೀವು ಹೋಗ್ಬಿಟ್ಟು TV ನೋಡ್ಕೊಂಡು ಕೂತ್ಕೊಳ್ಳೋದು. TV ನೋಡಿಕೊಂಡು ನನಗೆ 8 ಗ್ರಾಮ್ ಚಿನ್ನದ ಕಿವಿಯೋಲೆ ತೊಗೊಂಡಿದ್ದೀನಿ ಅಂದರೆ ಆ TVಲಿ ಏನೇನು ಬರ್ತಿರುತ್ತೋ ಯಾರಿಗೆ ಗೊತ್ತು ಅಲ್ವಾ? ಸೊ ಅದ್ರ ಕಡೆನೂ ಗಮನ ಇಟ್ಕೊಂಡು ಈ ಕಡೆ ಇದನ್ನು ಮಾಡಿಕೊಂಡು, ಇಲ್ಲ
ತಿನ್ಕೊಂಡು ನಾನು ಚಿನ್ನದ ಕಿವಿಯಲ್ಲೇ ತೊಗೊಂಡಿದ್ದೀನಿ ಅಂತ ಆ ಥರ ಮಾಡೋಕ್ಕಾಗಲ್ಲ. ಸೊ ಅದನ್ನೇ ಹೇಳಿದ್ದು, ಅದಕ್ಕೊಂದು ಸ್ಪೆಸಿಫಿಕ್ ಟೈಮ್ ಕೊಡಿ. ಯಾವಾಗ ಆಗಿರ್ಬೋದು, ನೀವು ಮಲ್ಕೊಂಡು ಮಾಡ್ಬೋದು, ಅದನ್ನೇ ಹೇಳೋದು ನಾನು. ಮಲ್ಕೊಂಡು ಇನ್ನು ನೀವು ಕಣ್ಣು ಮುಚ್ಕೊಂಡು ಡ್ರೀಮ್ ಕಾಣ್ಕೊಂಡು ಏನಾರ ಮಾಡ್ಕೊಳ್ಳಿ. ನಾನು ಮುಂಚೆ ಹಂಗೆ ಮಾಡ್ತಾಯಿದ್ದೀನಿ. ನಾನು ಏನೇ ಒಂದು ಓಲೆ ಉಂಗುರ ಯಾವ್ದಾರ ನೋಡ್ಕೊಂಬರ್ತಾ ಇದ್ನಲ್ಲ, ಸೊ ಮಲಗಿರುವಾಗಲೂ ಅದು ಕನ್ಸು ಕಾಣ್ತಾ ಇದೆ, ಅದನ್ನು ವೇರ್ ಮಾಡಿರಂಗೆ ಕನ್ಸು ಕಾಣ್ತಾ ಇದ್ದೆ ನಾನು. ಸೊ ಅದನ್ನೇ ವಿಜುವಲೈಸೇಷನ್ ಅನ್ನೋದು. ಓಕೆನಾ? ಸೊ ಇವತ್ತಿನ ವ್ಲಾಗ್ನಲ್ಲಿ ಜಾಸ್ತಿ ತಲೆ ತಿಂದಿದ್ರೆ ಐ ಆಮ್ ಸಾರಿ. ಸೊ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ನಂದು ಹಳೆ ವ್ಲಾಗ್ಸ್ನು ನೋಡ್ಕೊಂಬನ್ನಿ, ಬಿಕಾಸ್ ಅದನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ದುಡ್ಡು ಕಾಸೂ ಇಂಪ್ರೂವ್ಮೆಂಟ್ ಆಗುತ್ತೆ, ಪ್ಲಸ್ ನಿಮ್ಮ ಮನೇಲಿ ಚಿನ್ನನೂ ಚೆನ್ನಾಗಿ ಸೇರ್ಕೊಳ್ತಾ ಬರುತ್ತೆ. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.